ಹಲೋ ನಮಸ್ಕಾರ ರೀ. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡಬೇಕು ಅಂದ್ಕೊಂಡಿದ್ದೀನಿ ರೀ. ಏನೇನು ತರಕಾರಿ ಹೆಚ್ಕೊಂಡಿದ್ದೀನಿ ಅಂದರೆ ಆಲೂಗಡ್ಡೆ, ಸೌತೆಕಾಯಿ, ಆಮೇಲೆ ಗಜ್ರಿ, ಮೆಣಸಿನ್ಕಾಯಿ, ಬದನೆಕಾಯಿ, ಟೊಮೆಟೊ, ಈರುಳ್ಳಿ, ಶೇಂಗಾ, ಕೊತ್ತಂಬರಿ, ಕರಿಬೇವು, ತೊಗರಿಬೇಳೆ, ಆಮೇಲೆ ಇದು ಹೆಸರು ಬೇಳೆ. ಇದನ್ನು ಹುರಿದಿಟ್ಕೊಂಡೇನಿ ರೀ ನಾನು. ಎಲ್ಲ ನಿಮ್ಗೆ ಯಾವ ವೆಜಿಟೇಬಲ್ ಬೇಕಾದ್ರೆ ಹಾಕೋಬೋದು ರೀ. ತರಕಾರಿ ಇದ್ದಷ್ಟು ಭಾಳ ಚಲೋ ಆಗುತ್ತೆ ರೀ ಇದು. ಆಮೇಲೆ ನಾನು ಅಕ್ಕಿ ತೊಳ್ಕೊಂಡೇನಿ ರೀ. ಇದು ಅಕ್ಕಿ ತೊಳ್ಕೊಂಡು ಈ ತರಕಾರಿನೆಲ್ಲ ಇದ್ರಾಗ ಹಾಕ್ತೀನಿ ರೀ ನಾನು. ಇವಾಗ ಇದು ಕುದಿಯೋ ಹೊತ್ತಿನಾಗೆ ಸ್ವಲ್ಪ ಉಪ್ಪು ಹಾಕ್ರಿ. ಆಮೇಲೆ ಬೇಕಾದರೆ ರುಚಿ ಬೇಕಾದ್ರೆ ಹಾಕೋಬೋದು. ಬಿಸಿಬೇಳೆ ಬಾತಿಗೆ ರೇಷನ್ ಅಕ್ಕಿ ಇದ್ರೇ ಚೆನ್ನಾಗಾಗತ್ತೆ ರೀ. ಯಾಕೆಂದರೆ ಸಣ್ಣಗಾಗುತ್ತಲ್ಲ, ಮೆತ್ತಿಗೆ ರುಚಿ ಆಗುತ್ತೆ ರೀ ಇದು. ಆಮೇಲೆ ತೊಗರಿಬೇಳೆ, ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಎಷ್ಟಿರ್ತೋ ಅಷ್ಟೇ ಒಳ್ಳೆಯದು. ಭಾಳ ನೀರು ಹಾಕ್ರಿ, ಮೆತ್ತಗಾಗಬೇಕಿದು. ನೀರು ಜಾಸ್ತಿ ಇದ್ದಷ್ಟು ಮೆತ್ತಗೂ ಕುದಿಬೇಕ್ರಿ ಇದು. ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ ಇದು ಬಿಸಿಬೇಳೆ ಬಾತ್ ಅಂದರೆ. ನೋಡ್ರಿ, ನಾನು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಒಂದು ರೇಂಜಿಗೆ ಇಡ್ರಿ ಇದನ್ನು. ನಾನು 3 ಮಾಪ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ನಾನು MTR ಸಾಂಬಾರು ಪೌಡ್ರನ್ನ ಬಳಸ್ತಾ ಇದ್ದೀನಿ. ಇದನ್ನೇ ಹಾಕ್ಬೋದು. ನೋಡಿ, ಈ ಥರ ಮೆತ್ತಗೆ ಕುದಿಬೇಕು. ಆಮೇಲೆ ಒಗ್ಗರಣೆ ಹಾಕಿರೋದನ್ನು ಇದನ್ನೇ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಹಾಕೋಣನ್ರಿ. ಇವಾಗ ಮತ್ತೆ ಚಲೋ ಮಾಡ್ತೀನಿ ರೀ, ಸಣ್ಣಗಿಡ್ತೀನಿ ರೀ. ಇವಾಗ ಇದನ್ನು ಕಲಿಸ್ಕೊಳ್ತಾ ನೀರು ಹಾಕ್ಕೊಳ್ಳೋಣ್ರಿ. ನೋಡಿರಿ, ಇದ್ರಾಗ ನೀರಿನ ಅಂಶ ಒಟ್ಟಾಗಿಲ್ಲ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳೋಣ. ನೋಡಿರಿ, ಅನ್ನ ಮುಳುಗೋಷ್ಟು ನೀರು ಹಾಕಿದ್ದೀನಿ. ನೋಡಿರಿ, ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡ್ರೆ ಗಮ್ ಅಂತೈತಿ. ಇವಾಗ ಕಲಿಸ್ಬಿಡೋಣ. ಇವಾಗ ಬಿಸಿಬೇಳೆ ಬಾತ್ ಟೇಸ್ಟ್ ಮಾಡ್ಬೋದು. ನೋಡಿ, ಚೆನ್ನಾಗಾಗಿದೆ ಅಲ್ವಾ?